ಒಂದು ಸುಂದರವಾದ ಊರಲ್ಲಿ ವಸಂತ ಎನ್ನುವ ಮಹಿಳೆ ಇದ್ರು. ಅವರು ನೋಡಲು ಸುಂದರವಾಗಿ ಬಿಳಿಯಾಗಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು. ಊರಲ್ಲಿ ಎಲ್ಲರಿಗೂ ವಸಂತಳನ್ನು ನೋಡಿದ್ರೆ ತುಂಬಾನೇ ಇಷ್ಟ. ವಸಂತಳ ಮಗ ರಾಮು ಪಟ್ನದಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದ. ತಿಂಗಳಿಗೆ ಒಮ್ಮೆ ಊರಿಗೆ ಬಂದು ಅಮ್ಮನ್ ಜೊತೆ ಇರ್ತಾ ಇದ್ದ. ವಸಂತ ಆ ಸಮಯದಲ್ಲಿ ಮಗನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿಕೊಡ್ತಿದ್ರು. ಈಗಿರುವ ಅವರ ಜೀವನದಲ್ಲಿ ರಾಮು ಒಂದಿನ ಮನೆಗೆ ಬಂದ. ಅಮ್ಮ, ಈ ಸಲ ನಮ್ಮ ಊರಲ್ಲಿ ಜಾತ್ರೆನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ಬರ ದಾರಿಯಲ್ಲಿ ನೋಡ್ಕೊಂಡ್ ಬಂದೆ ಅಮ್ಮ. ಜಾತ್ರೆಗೆ ತುಂಬಾ ಚಂದ ಏರ್ಪಾಡುಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ನೋಡುವಾಗನೇ ಗೊತ್ತಾಗ್ತಿದೆ ಈ ಸಲ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹೌದಪ್ಪ, ನಮ್ಮ ಊರಲ್ಲಿ ಜಾತ್ರೆ ಚೆನ್ನಾಗಿರುತ್ತೆ ಅಂತಾನೆ ಅಕ್ಕಪಕ್ಕ ಊರಿನವರೆಲ್ಲ ನಮ್ಮ ಊರಿಗೆ ಬರೋದು. ಆಮೇಲೆ ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ಓಟದ ಪಂದ್ಯಾವಳಿಯನ್ನು ಇಟ್ಟಿದ್ದಾರೆ. ಆ ಓಟದ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವರಿಗೆ ಏನ್ ಬೇಕಾದ್ರೂ ಬಹುಮಾನವನ್ನು ಕೊಡ್ತಾರಂತೆ. ಪ್ರತಿ ವರ್ಷ ಈ ಓಟದ ಸ್ಪರ್ಧೆಯಲ್ಲಿ ನಮ್ಮೂರಿನವರೇ ಗೆಲ್ತಾ ಇದ್ದಾರೆ. ಈ ಸಲ ಕೂಡ ನಮ್ಮೂರಿನವರೇ ಗೆಲ್ಲದಮ್ಮ, ನೀನು ಚಿಂತೆ ಮಾಡ್ಬೇಡ. ಈ ಸಲ ಹೆಂಗಸರಿಗೂ ಕೂಡ ಓಟದ ಸ್ಪರ್ಧೆಯನ್ನು ಏರ್ಪಡಿಸ್ತಾರಂತೆ. ಅದ್ರ ಮುಖಾಂತರ ಆದ್ರೂ ಈ ಸಲ ನಮ್ಮ ಊರಿನ ಜಾತ್ರೆಗೆ ತುಂಬಾ ಜನ ಬರ್ತಾರೆ ಅಂತ ಊರಿನ ಮುಖಂಡರು ಹೀಗೆ ಮಾಡಿದ್ದಾರೆ. ಹಾಗೇನಾ? ಹಾಗಾದ್ರೆ ಪೈಪೋಟಿ ತುಂಬಾ ಚೆನ್ನಾಗಿ ಇರುತ್ತೆ ಅನ್ಸುತ್ತೆ. ಅದು ಮಾತ್ರ ಅಲ್ಲಪ್ಪ, ಈ ಸಲ ಅವರಿಗೆ ಬಹುಮಾನ ಕೂಡ ನಾನೇ ಕೊಡ್ಬೇಕಂತೆ. ಹಾಗೆ ಅಂತಾನೆ ಊರಿನ ದೊಡ್ಡವರು ಬಂದು ಹೇಳಿ ಹೋಗಿದ್ದಾರೆ. ಓಹೋ, ಹಾಗೇನಾ ಅಮ್ಮ? ಹಾಗಾದ್ರೆ ನೀನೇ ಈ ಊರಿಗೆ ದೊಡ್ಡ ಮನುಷ್ಯಲು ಅನ್ಸುತ್ತೆ. ಸಾಕು ಸುಮ್ನಿರೋ. ಏನೋ ಅವ್ರು ಹೇಳಿದ್ರು, ಅವ್ರು ಹೇಳಿದ್ನ ನನ್ನಿಂದ ಬೇಡ ಅಂತ ಹೇಳಕ್ಕಾಗಲ್ಲ. ಸರಿ, ನಮ್ಮ ಹೊಲನ ನೋಡಿ ನೀನು ತುಂಬಾ ದಿನ ಆಯ್ತಲ್ಲ, ಒಂದ್ಸಲ ಹೋಗಿ ನೋಡಿ ಬರ್ಬೋದು ತಾನೆ? ಊರಿನ ಜನ ಎಲ್ಲ ನಿನ್ನ ಕೇಳ್ತಾ ಇದ್ದಾರೆ. ಅವರಿಗೆ ನನ್ನಿಂದ ಸಮಾಧಾನ ಹೇಳಲಿಕ್ಕಾಗ್ತಿಲ್ಲ. ಸರಿ ಅಮ್ಮ, ಹಾಗಾದ್ರೆ ನಾನು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ. ಹಾಗೇನೆ ನಮ್ಮ ಹೊಲಕ್ಕೂ ಕೂಡ ಹೋಗಿ ಬಂದ್ಬಿಡ್ತೀನಿ. ಹಾಗೆ ಹೇಳಿ ರಾಮು ಮನೆಯಿಂದ ಹೊರಟು ಊರ ಒಳಗೆ ಹೋಗ್ತಾ ಇದ್ದ. ಹೀಗೆ ನಡ್ಕೊಂಡೋಗ್ತಾ ಊರಲ್ಲಿರುವ ಜನರನ್ನು ಮಾತಾಡ್ಸ್ಕೊಂಡೇ ಹೋಗ್ತಾ ಇದ್ದ. ಹೀಗೆ ಅವನ ತೋಟಕ್ಕೂ ಹೋದ. ಅಲ್ಲಿ ಅವನ ಸೀಬೆ ತೋಟದಲ್ಲಿ ಯಾರೋ ಸೀಬೆ ಹಣ್ಣನ್ನು ಕದಿತಾ ಇರುವ ಹಾಗೆ ಕೇಳಿಸಿತು. ಯಾರದು? ಮರ್ಯಾದೆಯಿಂದ ನನ್ ಪಕ್ಕದಲ್ಲಿ ಬನ್ನಿ, ಇಲ್ಲದಿದ್ರೆ ಸಿಕ್ಕಾಕೊಂಡ್ರೆ ಅಷ್ಟೇ. ಹಾಗೆ ಅಂತ ಕೇಳಿದಾಗ ಪಕ್ಕದೂರಲ್ಲಿರುವ ರಾಣಿ ಎನ್ನುವ ಹುಡುಗಿ ಸೀಬೆಕಾಯಿಯನ್ನು ಕದ್ಕೊಂಡು ಹೊರಗೆ ಬಂದ್ಲು. ರಾಮು ವೇಗವಾಗಿ ಹೋಗಿ ರಾಣಿಯನ್ನು ತಡೆದ. ರಾಣಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ರಾಣಿ ಕಪ್ಪಾಗಿರುವ ಕಾರಣ ಅವಳು ಪಕ್ಕದೂರಿನವಳೆ ಅಂತ ಅವನು ತಿಳ್ಕೊಂಡ. ನೀನು ಪಕ್ಕದೂರಿನ ಹುಡುಗಿ ತಾನೆ? ನಿಮ್ಮ ಊರಲ್ಲೂ ಸೀಬೆಕಾಯಿ ತೋಟ ಇರ್ಬೋದು ತಾನೆ? ನೀನ್ಯಾಕೆ ಇಲ್ಲಿ ಬಂದು ಕುಯ್ಕೊಂಡೋಗ್ತಿದೀಯಾ? ನಿಮ್ಮ ತೋಟದಲ್ಲಿ ಸೀಬೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಅಂತೆ. ಈ ಹಣ್ಣಿನ ಬಿತ್ತನೆ ಮಾಡಿದ್ದು ನಮ್ಮ ಊರಿನವರಂತೆ. ಹಾಗೆ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಈ ತೋಟದಲ್ಲಿ ಸೀಬೆಕಾಯಿ ಹಣ್ಣನ್ನ ತಿನ್ಬೇಕು ಅಂತ ತುಂಬಾ ದಿನದಿಂದ ಯೋಚನೆ ಮಾಡ್ಕೊಂಡಿದ್ದೆ, ಆದ್ರೆ ಅದು ಆಗ್ಲೇ ಇಲ್ಲ. ಇವತ್ತೇ ಅದಕ್ಕೆ ನನ್ಗೆ ಅವಕಾಶ ಸಿಕ್ಕಿದ್ದು. ಆದ್ರೆ ಅಷ್ಟ್ರಲ್ಲಿ ನೀವು ನನ್ನ ಹಿಡಿದು ಬಿಟ್ರಿ. ಅಷ್ಟ್ರಲ್ಲಿ ನಾನ್ ಬಂದು ತಡೆದ್ಬಿಟ್ನಾ? ಸರಿ ಸರಿ, ಈ ಹಣ್ಣುಗಳಿಗೆ ಹಣ ಕೊಟ್ಟು ತಗೊಂಡೋಗು. ಇಲ್ಲದಿದ್ರೆ ನಾನು ನಿನ್ನ ಈ ಮರದಲ್ಲಿ ಕಟ್ಟಿ ಹಾಕಿ ಊರಿನವ್ರನ್ನ ಕರ್ಕೊ ಬರ್ತೀನಿ. ಮರದಲ್ಲಿ ಮಾತ್ರ ಕಟ್ಟಿ ಹಾಕ್ಬೇಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಸರಿ ಸರಿ, ಇದೊಂದ್ಸಲ ಪಾಪ ಅಂತ ಬಿಟ್ಬಿಡ್ತೀನಿ. ಇನ್ಮುಂದೆ ನಮ್ಮ ತೋಟದಲ್ಲಿ ಬಂದು ಸೀಬೆ ಹಣ್ಣನ್ನು ಕದಿಬಾರ್ದು, ಸರಿನಾ? ಹಾಗೆ ಹೇಳಿ ರಾಣಿ ಸಂತೋಷದಿಂದ ರಾಮುವನ್ನು ತಬ್ಬಿಕೊಂಡು ಅವನಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟೋದ್ಲು. ರಾಣಿ ಹಾಗೆ ಮಾಡಿದ್ರಿಂದ ರಾಮು ಅವಳನ್ನೇ ನೋಡ್ಕೊಂಡು ನಿಂತಿದ್ದ. ರಾಣಿ ಕಪ್ಪಾಗಿದ್ರು ಕೂಡ ರಾಮುವಿನ ಕಣ್ಣಿಗೆ ಅವಳು ಸುಂದರವಾಗಿಯೇ ಕಾಣ್ತಾ ಇದ್ಲು. ಒಂದು ವಾರದ ಬಳಿಕ ಊರಲ್ಲಿ ಜಾತ್ರೆ ಕೂಡ ಆರಂಭವಾಯಿತು. ಆ ಜಾತ್ರೆಯನ್ನು ನೋಡಲು ಎಲ್ಲಾ ಊರಿನಿಂದ ಎಲ್ಲಾ ಜನಗಳು ಕೂಡ ಬಂದಿದ್ರು. ಅಷ್ಟರಲ್ಲಿ ಓಟದ ಸ್ಪರ್ಧೆ ಕೂಡ ಆರಂಭವಾಯಿತು. ಆ ಸ್ಪರ್ಧೆಯನ್ನು ನೋಡಲು ರಾಮು ಮತ್ತು ವಸಂತಮ್ಮ ಕೂಡ ಬಂದಿದ್ರು. ಆಹಾ, ನಮ್ಮ ಊರಲ್ಲಿ ಓಟದ ಸ್ಪರ್ಧೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ಇಷ್ಟೊಂದು ಹೆಂಗಸರು ಭಾಗವಹಿಸ್ತಿದ್ದಾರೆ. ಹೌದಪ್ಪ, ಆದ್ರೆ ಗೆಲ್ಲದು ಹೇಗಿದ್ರು ಒಬ್ರೇ ತಾನೇ. ಆದ್ರೆ ಆ ಗೆಲ್ಲುವಂತಹ ಹುಡುಗಿ ಏನ್ ಕೇಳ್ತಾಳೋ ಏನೋ. ಏನ್ ಕೇಳ್ತಾರೆ? ಚಿನ್ನ ಕೇಳ್ತಾರೆ, ಇಲ್ಲಾಂದ್ರೆ ಹಣ ಕೇಳ್ತಾರೆ, ಅಷ್ಟೇ ತಾನೇ. ನೋಡೋಣ. ಇವಾಗಿರುವ ಹೆಣ್ಮಕ್ಳಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ಏನ್ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಅದೇ ನಾನಾಗಿದ್ರೆ ಈ ಊರ್ನನೇ ಬರ್ದು ಕೊಡಿ ಅಂತ ಕೇಳ್ತಾ ಇದ್ದೆ. ಹೌದಮ್ಮ, ನಿಮ್ಮ ರೀತಿ ಯಾರು ಕೂಡ ಇರೋದಿಲ್ಲ. ಇದೋ ಈ ಸ್ಪರ್ಧೆ ಇವಾಗ ಆರಂಭ ಆಗ್ತಾ ಇದೆ. ಹೀಗೆ ರಾಮು ಅವನ ತಾಯಿ ಜೊತೆ ಸೇರಿ ಆ ಸ್ಪರ್ಧೆಯನ್ನು ನೋಡ್ತಾ ಇದ್ದ.
ಆ ಸ್ಪರ್ಧೆಯಲ್ಲಿ ರಾಣಿ ಕೂಡ ಇದ್ಲು. ಅದನ್ನು ನೋಡಿ ರಾಮು ತುಂಬಾನೇ ಆಶ್ಚರ್ಯಪಟ್ಟ. ಆಗ ಅಲ್ಲಿ ನಿಂತಿದ್ದ ರಾಣಿ ಕೂಡ ರಾಮುವನ್ನು ನೋಡಿ ನಾಚಿಕೆ ಪಟ್ಲು. ಓಟ ಸ್ಪರ್ಧೆಯಲ್ಲಿ ರಾಣಿ ಎಲ್ಲರಿಗಿಂತ ವೇಗವಾಗಿ ಓಡಿ ಆ ಸ್ಪರ್ಧೆಯಲ್ಲಿ ಗೆದ್ಲು. ಅದರಿಂದ ರಾಣಿಗೆ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದ್ರು. ಪ್ರತಿ ಸಲ ಈ ಓಟದ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವರಿಗೆ ನಮ್ಮ ಊರಿನವರು ಏನ್ ಕೇಳಿದ್ರು ಕೊಡ್ತೀವಿ. ಇದು ನಮ್ಮ ಊರಿನ ಸಂಪ್ರದಾಯ. ರಾಣಿ, ನೀನೇ ಇದ್ರಲ್ಲಿ ಗೆದ್ದಿದೀಯಾ, ನಿನಗೆ ಏನ್ ಬೇಕು ಅಂತ ಕೇಳಮ್ಮ. ಅಮ್ಮ, ಅದು ಬಂದು ನೀವು ನಾನ್ ಏನ್ ಕೇಳಿದ್ರು ನನಗೆ ಕೊಡ್ತೀರಾ? ಖಂಡಿತವಾಗಿ ಕೊಡ್ತೀವಿ ಅಮ್ಮ. ಅದೇ ನಮ್ಮ ಊರಿನ ಪದ್ಧತಿ. ಓಟದ ಸ್ಪರ್ಧೆಯಲ್ಲಿ ಗೆಲ್ಲುವವರು ಯಾರೇ ಆಗಿದ್ರು ಅವರು ಕೇಳುವ ಬಹುಮಾನವನ್ನು ನಾವು ಖಂಡಿತ ಕೊಡ್ತೀವಿ. ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ ಅಮ್ಮ. ನನಗೆ ಆ ಹುಡುಗನ ಜೊತೆ ಮದ್ವೆ ಮಾಡಿಸ್ತೀರಾ? ಖಂಡಿತವಾಗಿ ಮಾಡಿಸ್ತೀನಿ. ಆದ್ರೆ ಆ ಹುಡುಗನಿಗೆ ಕೂಡ ನಿನ್ನ ಇಷ್ಟ ಇರ್ಬೇಕು. ನಿನ್ನ ಮದ್ವೆ ಮಾಡ್ಕೊಳ್ಳಿಕ್ಕೆ ಆ ಹುಡುಗನಿಗೆ ಕೂಡ ಒಪ್ಪಿಗೆ ಇರ್ಬೇಕು. ಹೌದು, ಆ ಹುಡುಗ ಯಾರು ಅಂತ ಹೇಳು. ನಾನು ಹೇಳ್ತೀನಿ, ಆದ್ರೆ ನೀವು ನನಗೆ ಮದ್ವೆ ಮಾಡಿಸ್ಬೇಕಮ್ಮ. ಸರಿ ಅಮ್ಮ, ಖಂಡಿತವಾಗಿ ನಾನು ನಿಮ್ಮಿಬ್ಬರಿಗೆ ಮದ್ವೆ ಮಾಡಿಸ್ತೀನಿ. ಇಲ್ಲಿ ನೋಡಿ, ನಾನು ತಾಳಿ ಕೂಡ ತಂದಿದ್ದೀನಿ. ಅದು ಅಲ್ಲಿ ನಿಂತಿದಾರೆಲ್ಲ ರಾಮು, ಅವ್ರನ್ನೇ ನಾನು ಇಷ್ಟಪಡ್ತಿದ್ದೀನಿ. ಅವ್ರನ್ನೇ ನಾನು ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಿಮಗೂ ನನ್ನ ಇಷ್ಟ ತಾನೇ? ರಾಣಿ ಹೀಗೆ ಊರಿನ ಜನರ ಮುಂದೆ ತನ್ನ ಒಪ್ಪಿಗೆಯನ್ನು ಹೇಳಿದ ತಕ್ಷಣ ರಾಮುವಿಗೆ ಶಾಕ್ ಆಯಿತು. ರಾಣಿಯ ಕಣ್ಣುಗಳನ್ನು ನೋಡಿ ಅವನು ಸುಮ್ಮನೆ ನಿಂತು ಬಿಟ್ಟ. ಅದರಿಂದ ಅಲ್ಲಿ ಇರುವವರಿಗೂ ಕೂಡ ರಾಮುಗೆ ಈ ಮದುವೆಯಲ್ಲಿ ಒಪ್ಪಿಗೆ ಇದೆ ಅಂತ ತಿಳ್ಕೊಂಡ್ರು. ರಾಣಿ ಅವಳ ಕೈಯಲ್ಲಿರುವ ತಾಳಿಯನ್ನು ರಾಮುವಿನ ಕೈಗೆ ಕೊಟ್ಲು. ರಾಮು ಕೂಡ ಎಲ್ಲರೂ ನೋಡ್ತಾ ಇರುವಾಗ ರಾಣಿಗೆ ತಾಳಿಯನ್ನು ಕಟ್ಟಿದ. ಇದೆಲ್ಲವನ್ನು ನೋಡಿದ ವಸಂತ ಅವಮಾನ ಆಗಿ ಅಲ್ಲಿಂದ ಹೊರಟೋದ್ರು. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ರಾಮು ಮತ್ತು ರಾಣಿ ಅವರ ಮನೆಗೆ ಹೋದ್ರು. ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ ಮಗನ ಇಷ್ಟಪಡುವ ವಿಚಾರ ನಿಮ್ಮನ್ನ ಬಿಟ್ರೆ ಈ ಊರಲ್ಲಿ ಎಲ್ರಿಗೂ ಗೊತ್ತು. ಒಂದು ವಾರದ ಮುಂಚೆ ನಿಮ್ಮ ಸೀಬೆ ಹಣ್ಣಿನ ತೋಟದಲ್ಲಿ ಸೀಬೆನ ಕದಿಯಕ್ಕೋದಾಗನೆ ನಿಮ್ಮ ಮಗನನ್ನು ನೋಡಿ ನನಗೆ ತುಂಬಾ ಇಷ್ಟ ಆಯ್ತು. ಆವಾಗ್ಲೇ ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡೆ. ನನ್ನ ಆಸೆ ಹೀಗೆ ಈಡೇರಿದೆ. ನೀವೇನು ಚಿಂತೆ ಮಾಡ್ಬೇಡಿ. ನಿಮ್ ಮಗನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಏಯ್ ಛೀ, ನಿಲ್ಸೆ. ನೀನೇನು ಒಂದು ಹುಡುಗಿ ಮಾತಾಡಂಗ ಮಾತಾಡ್ತಿದೀಯಾ? ನಿನ್ನ ನೋಡಿದ್ರೆ ಒಳ್ಳೆ ಕಪ್ಪಾಗಿರುವ ತಾರ್ ರೋಡ್ ರೀತಿ ಇದೀಯಾ? ನಾನು ನೋಡ್ಲಿಕ್ಕೆ ಎಷ್ಟೊಂದು ಬಿಳಿಯಾಗಿದ್ದೀನಿ. ನನ್ನ ರೀತಿ ಬಿಳಿಯಾಗಿರುವ ಹುಡುಗಿನ ನೋಡಿ ನನ್ನ ಮಗನಿಗೆ ಮದ್ವೆ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದ್ಬಿಟ್ಟೆ. ನೀವು ಹಾಗೆ ನನ್ನ ಹೊಗಳ್ಬೇಡಿ ಅತ್ತೆ, ನನಗೆ ನಾಚಿಕೆ ಆಗ್ತಿದೆ. ಹಾಗೆ ಹೇಳಿ ರಾಣಿ ಮನೆಯೊಳಗೆ ಹೋದ್ಲು. ವಸಂತ ತನ್ನ ಕಪ್ಪಾಗಿರುವ ಸೊಸೆಯನ್ನು ನೋಡಿ ತುಂಬಾನೇ ಕೋಪ ಪಡ್ತಿದ್ಲು. ಆ ದಿನ ರಾತ್ರಿ ಕೂಡ ಊರ ಒಳಗೆ ಜಾತ್ರೆ ನಡೀತಾ ಇತ್ತು. ದೇವರಿಗೆ ಎಲ್ಲರೂ ಹರಕೆಯನ್ನು ತೀರಿಸ್ತಿದ್ರು. ಆ ಸಮಯದಲ್ಲಿ ರಾಣಿ ಕೂಡ ದೇವಸ್ಥಾನಕ್ಕೆ ಬಂದ್ಲು. ರಾಣಿ ಬರ್ತಿರುವಾಗ ಊರಿನ ಜನ ಎಲ್ಲ ರಾಣಿನ ನೋಡಿ ತಮಾಷೆ ಮಾಡ್ತಿದ್ರು. ಅದನ್ನು ನೋಡಿದ ವಸಂತಳಿಗೆ ತುಂಬಾನೇ ಕೋಪ ಬಂತು. ರಾಣಿ, ನಿನ್ನ ತುಂಬಾ ಹೊತ್ತು ಊರಿನ ಜನಗಳ ಮುಂದೆ ಇರಬಾರ್ದು ಅಂತ ಹೇಳಿದೆ ಅಲ್ಲ, ಯಾಕೆ ಇವಾಗ ಹೀಗ್ ಮಾಡ್ತಿದೀಯಾ? ಇರ್ಲಿ ಅತ್ತೆ, ಇವಾಗ ಅದಕ್ಕೇನಾಯ್ತು? ನೀನು ಮನೆ ಒಳಗೇನೆ ಇರು. ನೀನು ಹೊರಗೆ ಬಂದ್ರೆ ಈ ಊರಿನ ಜನ ಎಲ್ಲ ನನ್ನ ನೋಡಿ ಹೇಗೆ ತಮಾಷೆ ಮಾಡ್ತಿದ್ದಾರೆ ಅಂತ ನೋಡು. ಇಷ್ಟು ಬಿಳಿಯಾಗಿರುವ ನನಗೆ ಇಷ್ಟೊಂದು ಕಪ್ಪಾಗಿರುವ ಸೊಸೆನ ಅಂತ ಎಲ್ರು ತಮಾಷೆ ಮಾಡ್ತಿದ್ದಾರೆ. ದಯವಿಟ್ಟು ನಾನು ಹೊರಗೆ ಬರುವಾಗ ನೀನು ಹೊರಗೆ ಬರ್ಬೇಡ, ಮನೆಯಲ್ಲೇ ಇರು. ಸರಿಯತ್ತೆ, ಹಾಗಾದ್ರೆ ನಾನು ಹೊರಗಿರುವಾಗ ನೀವು ಮನೆಯೊಳಗೇನೆ ಇರಿ, ಅವಾಗ ಸರಿಯಾಗುತ್ತೆ. ಅಯ್ಯೋ ದುರಂಕಾರಿಯೇ, ಎಲ್ಲಿಂದನೇ ಬಂದೆ ನನಗೋಸ್ಕರ? ಬಿಳಿಯಾಗಿರುವ ಅತ್ತೆ ಕಪ್ಪಾಗಿರುವ ಸೊಸೆನ ನೋಡಿ ಆ ಊರಲ್ಲಿ ಜನಗಳು ಏನೇನೋ ಮಾತಾಡ್ತಿದ್ರು. ಪಂದ್ಯದಲ್ಲಿ ರಾಮುವನ್ನೇ ಸೋಲ್ಸ್ಬಿಟ್ಲು ಅಂತ ರಾಣಿಯನ್ನು ಹೊಗಳ್ತಾ ಇದ್ರು. ಆಗ ಆ ಸ್ಥಳಕ್ಕೆ ಒಬ್ಬ ಕಳ್ಳ ಬಂದ. ತುಂಬಾ ಮನೆಗಳಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಅವನು ತುಂಬಾ ಮನೆಗಳಲ್ಲಿ ಕಳ್ಳತನ ಮಾಡಿ ಓಡೋಗ್ತಿದ್ದ. ಓಡುವ ರಭಸದಲ್ಲಿ ವಸಂತ ಕುತ್ತಿಗೆಯಲ್ಲಿರುವ ತಾಳಿ ಚೈನನ್ನು ಕೂಡ ತಗೊಂಡೋರ್ದ. ಆಗ ಅಲ್ಲಿಗೆ ರಾಣಿ ಬಂದ್ಲು. ಅವಳು ಓಡಿ ಹೋಗಿ ಊರಿನ ಜನರ ಮುಂದೆ ಆ ಕಳ್ಳನನ್ನು ಹಿಡಿದ್ಲು. ಅದನ್ನು ನೋಡಿ ಊರಿನ ಜನ ಎಲ್ಲ ರಾಣಿನ ಹೊಗಳ್ತಾ ಇದ್ರು. ನೋಡಿದ್ರ ಅತ್ತೆ, ನಾನು ಕಪ್ಪಾಗಿದ್ರು ಇವಾಗ ನಿಮ್ಮ ಚಿನ್ನವನ್ನು ಕಾಪಾಡಿದ್ದು ನಾನೇ. ನೋಡಿದ್ರ ಅತ್ತೆ, ಟ್ಯಾಲೆಂಟ್ ಇರೋರು ಎಲ್ಲಿ ಕೂಡ ತಲೆ ತಗ್ಸಿ ನಿಲ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಕಪ್ಪಾಗಿದ್ರು ಕೂಡ ನಿಮ್ಮ ಮಗ ಯಾಕೆ ನನ್ಗೆ ತಾಳಿ ಕಟ್ಟಿದ್ರು ಅಂತ ಗೊತ್ತಾ? ಅವರು ನನ್ನ ಇಷ್ಟಪಟ್ಟಿರುವ ಕಾರಣ. ಆದ್ರೆ ನೀವು ಮಾತ್ರ ನನ್ನ ಬಣ್ಣವನ್ನು ನೋಡಿ ನನ್ನ ದೂರ ಮಾಡ್ತಿದ್ದೀರಾ. ಇನ್ನು ಮುಂದೆ ಆದ್ರೂ ಸ್ವಲ್ಪ ಬದ್ಲಾಗಿ. ಹಾಗೆ ಅಂತ ಹೇಳಿದ ತಕ್ಷಣ ವಸಂತ ಕಣ್ಣಲ್ಲಿ ನೀರ್ ಬಂತು. ಅವರು ಮಾಡಿದ ತಪ್ಪಿನ ಅರಿವಾಗಿ ತನ್ನ ಸೊಸೆಯನ್ನು ತಬ್ಬಿಕೊಂಡ್ರು. ನನ್ನ ಸೊಸೆ ಚಿನ್ನ,
ಅಯ್ಯೋ ಅತ್ತೆ, ನನ್ನ ಅಷ್ಟೊಂದು ಹೊಗಳ್ಬೇಡಿ. ಆಮೇಲೆ ಬಿಳಿಯಾಗಿರುವ ನೀವು ನನ್ನ ಹೊಗಳಿ ನೀವು ನನ್ಕಿಂತ ಕಪ್ಪಾಗ್ಬಿಡ್ತೀರಾ. ಆದ್ರೆ ಆಗ್ಲಿ, ನಾನು ಅದಕ್ಕೆಲ್ಲ ಭಯ ಪಡೋದಿಲ್ಲ. ಅದ್ರಲ್ಲೂ ಕಪ್ಪಾಗಿರುವ ನಿನ್ನ ನೋಡಿ ನಾನು ಯಾವತ್ತೂ ಭಯ ಪಡೋದಿಲ್ಲ. ಹಾಗೆ ಅಂತ ವಸಂತ ಹೇಳಿದ ತಕ್ಷಣ ರಾಣಿ ಅದನ್ನು ಕೇಳಿ ನಗ್ತಾ ಇದ್ಲು. ಹೀಗೆ ಅಂದಿನಿಂದ ಬಿಳಿಯಾಗಿರುವ ಅತ್ತೆ ಕಪ್ಪಾಗಿರುವ ಸೊಸೆ ಸೇರಿ ಸಂತೋಷವಾಗಿ ಇದ್ರು. ಅದನ್ನು ನೋಡಿ ರಾಮು ಕೂಡ ತುಂಬಾನೇ ಸಂತೋಷಪಟ್ಟ.